ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದೆ ಬರಲಿರುವಂತಹ 5,000 ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿ ಯಾವ ಥರ ಇರುತ್ತೆ, ಹಿಂದೆ ಯಾವ ಥರ ಇತ್ತು, ಹೀಗೆ ಇದರ ಬಗ್ಗೆ ಹೆಚ್ಚಿನ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳಲಾಗುತ್ತದೆ. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಮೊದಲಿಗೆ PSTR ಅಂತ ಕರೀತಾರೆ, 1ರಿಂದ 5ನೇ ತರಗತಿ ಶಿಕ್ಷಕರ ನೇಮಕಾತಿ. ಈ ನೇಮಕಾತಿ ಸುಮಾರು 10 ವರ್ಷಗಳ ನಂತರ ನಡೆಯುತ್ತಿರುವಂಥ ಒಂದು ನೇಮಕಾತಿಯಾಗಿದೆ. ಅದು HK ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಈ ಒಂದು ಭಾಗದಲ್ಲಿ ನಡೆಯುತ್ತಿರುವಂತಹ ಒಂದು ಮೊದಲ ನೇಮಕಾತಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಹಿಂದಿನ ಯಾವ ರೀತಿ ನೇಮಕಾತಿ ವಿಧಾನಗಳಿದ್ವು, ಈಗ ಯಾವ ರೀತಿ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಇದರ ಒಂದು ಪಾಠ್ಯ ಪುಸ್ತಕ ಅಥವಾ ಪಠ್ಯಕ್ರಮ ಯಾವ ಥರ ಇರುತ್ತೆ, ನೇಮಕಾತಿ ವಿಧಾನ ಹೇಗಿರುತ್ತೆ ಅನ್ನೋದನ್ನು ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 5,267 ಶಿಕ್ಷಕರ ನೇಮಕಾತಿಗೆ ಆದೇಶ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುತ್ತದೆ. ಹಾಗಾಗಿ ತಾವುಗಳು ಯಾರೆಲ್ಲ ಈ ಒಂದು ಶಿಕ್ಷಕರಿಗೆ ಅರ್ಹತೆ ಇದ್ದೀರೋ, ಈ ಶಿಕ್ಷಕ ನೇಮಕಾತಿಗೆ ಅರ್ಹತೆ ಯಾರು ಇರ್ತೀರೋ ಅವರೆಲ್ಲರೂ ಈಗಲಿಂದನೇ ತಯಾರಿಯನ್ನು ನಡೆಸಿ, ಹಾಗೆ ಈಗಲಿಂದನೇ ಕಷ್ಟಪಟ್ಟು ಓದಿದರೆ ಮುಂದೆ ಈ ಒಂದು PSTR ಅನ್ನೋ ಒಂದು ಹುದ್ದೆಯನ್ನು ಪಡಿಬೋದಾಗುತ್ತೆ. ಇಲ್ಲಿ ಸುಮಾರು 5,267 ಶಿಕ್ಷಕರ ನೇಮಕಾತಿಗೆ ಆದೇಶವನ್ನು ಕರ್ನಾಟಕ ಸರ್ಕಾರ ಈಗ ಹಣಕಾಸು ಅನುಮೋದನೆಯನ್ನು ನೀಡಿದೆ. ಇದರಲ್ಲಿ ಯಾವ ಅಂದರೆ 1ರಿಂದ 5ನೇ ತರಗತಿ ಶಿಕ್ಷಕರನ್ನು 4,424 ಶಿಕ್ಷಕರ ನೇಮಕ ಮಾಡ್ಕೊಳ್ತಾರೆ. ಮತ್ತು ಅದರ ಜೊತೆಗೆ 6ರಿಂದ 8ನೇ ತರಗತಿ ಶಿಕ್ಷಕರಿಗೆ 78 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಅದರ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಇದು 380 ಹುದ್ದೆಗಳಿದ್ದಾವೆ. ಇದರ ಜೊತೆಗೆ ಒಟ್ಟು 5,267 ಹುದ್ದೆಗಳ ನೇಮಕಾತಿಯನ್ನು ಶೀಘ್ರದಲ್ಲೇ ಈ ಪ್ರಕ್ರಿಯೆ ನಡೆಸಲಾಗುವುದಂತ ನಮ್ಮ ಕರ್ನಾಟಕದ ಶಿಕ್ಷಣ ಮಂತ್ರಿಗಳಾಗಿರುವಂಥ ಮಧು ಬಂಗಾರಪ್ಪರವರು ಹೇಳಿದ್ದಾರೆ. ಮತ್ತು ಇದಕ್ಕೆ ಆರ್ಥಿಕ ಇಲಾಖೆಯು ಕೂಡ ಇದನ್ನು ಏನು ಮಾಡಿದೆಪ್ಪ ಅಂದರೆ ಅನುಮೋದನೆಯನ್ನು ನೀಡಿದೆ. ಏನು ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗುತ್ತದೆ. ಹಾಗಾಗಿ ಎಲ್ಲರೂ ಕಷ್ಟಪಟ್ಟು ಈ ಒಂದು ಹುದ್ದೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಮೊದಲನೇದಾಗಿ ಪ್ರಸ್ತುತ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿ ಯಾವ ಥರ ಇದೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಇಲ್ಲಿ 1ರಿಂದ 5ನೇ ತರಗತಿ ಈ ಒಂದು ಶಾಲೆಗಳಲ್ಲಿ ಶಿಕ್ಷಕರನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಂತ ಕರೀತಾರೆ. ಅದರ ಜೊತೆಗೆ 6ರಿಂದ 8ನೇ ತರಗತಿ ಈ ಒಂದು ತರಗತಿಗಳಿಗೆ ಬೋಧನೆ ಮಾಡುವಂಥ ಶಿಕ್ಷಕರಿಗೆ ಪದವೀಧರ ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರಂತ ಕರೀತಾರೆ. ನಂತರ 9ರಿಂದ 10ನೇ ತರಗತಿ ಇವರಿಗೆ ಪ್ರೌಢಶಾಲಾ ಶಿಕ್ಷಕರಂತ ಕರೀತಾರೆ. ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಶಿಕ್ಷಕರ ನೇಮಕಾತಿ ಈ 3 ವಿಭಾಗಗಳಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಇದಿಷ್ಟು ಪ್ರಸ್ತುತ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ಮಾಹಿತಿ. ನಂತರದಾಗಿ ಇಲ್ಲಿ 2003ರಿಂದ 2009 ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವ ರೀತಿಯ ಒಂದು ಪಠ್ಯಪುಸ್ತಕ ಇತ್ತು ಅಥವಾ ಪಠ್ಯಕ್ರಮ ಇತ್ತು, ಸಿಲೆಬಸ್ ಏನಿತ್ತು, ಯಾವ್ಯಾವ ವಿಷಯಗಳು ಇತ್ತು ಅನ್ನೋದಕ್ಕೆ ಇಲ್ಲಿ ಸಾಮಾನ್ಯ ಜ್ಞಾನ 25 ಅಂಕಗಳಿರ್ತವೆ, ಮನೋವಿಜ್ಞಾನ 25 ಅಂಕಗಳು, ಕನ್ನಡ 25 ಹಾಗೂ ಇಂಗ್ಲೀಷ್ 25, ಗಣಿತ 25, ವಿಜ್ಞಾನ ವಿಷಯ 25 ಮತ್ತು ಸಮಾಜ ವಿಜ್ಞಾನ ಈ ವಿಷಯ 25. ಒಟ್ಟಾರೆಯಾಗಿ 150 ಅಂಕಗಳಿಗೆ ಒಂದು ಪತ್ರಿಕೆಯನ್ನು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಈ ಪಾಠ್ಯಕ್ರಮವನ್ನು ಒಳಗೊಂಡಿರುತ್ತದೆ. ಇದಿಷ್ಟೇನಪ್ಪ ಅಂದರೆ ಇದು 2003ರಿಂದ 2009 ನಡೆದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಒಂದು ಪರೀಕ್ಷಾ ವಿಧಾನ ಆಗಿದೆ. ಇದೇ ರೀತಿಯಾಗಿ ಈ ಸಲ 2025-26ನೇ ಸಾಲಿನಲ್ಲಿ ನಡೆಯುವಂತಹ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ವಿಧಾನಗಳು ಹಾಗೂ ಯಾವ ರೀತಿಯ ಒಂದು C&R ರೂಲ್ಸ್ ಇರುತ್ತೆ ಅನ್ನೋದನ್ನು ಅತಿ ಶೀಘ್ರದಲ್ಲೇ ಸರ್ಕಾರ ಇದಕ್ಕೆ ಬಿಡುಗಡೆ ಮಾಡುತ್ತೆ. ಅದನ್ನು ಬಿಟ್ಟಾಗ ನಮ್ಮ ಯೂಟ್ಯೂಬ್ ಚಾನಲ್ ಹೇಳುತ್ತೇನೆ. ಈಗ ಇದಿಷ್ಟೇನಪ್ಪ ಅಂದರೆ ಹಿಂದಿನ ಒಂದು ಪರೀಕ್ಷಾ ವಿಧಾನ, ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿಗೆ ಕುರಿತಂತೆ. ನಂತರದಾಗಿ ಇಲ್ಲಿ 2015ರಿಂದ ನೇಮಕಾತಿ ವಿಧಾನ ಹೇಗಿತ್ತಪ್ಪ ಅಂದರೆ ಸಾಮಾನ್ಯ ಜ್ಞಾನ 20 ಅಂಕಗಳು, ಸೈಕಾಲಜಿ 20 ಅಂಕಗಳು, ಕನ್ನಡ 20, ಪರಿಸರ ಅಧ್ಯಯನ 20, ಗಣಿತ 20 ಮತ್ತು ಇಂಗ್ಲೀಷ್ 25, ಕಂಪ್ಯೂಟರ್ 25. ಇದಿಷ್ಟೇನಪ್ಪ ಅಂದರೆ ಇದು 2015ರಿಂದ ಈ ಕಡೆ ಒಂದು ನೇಮಕಾತಿ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗಿದ್ದಂತಹ ಒಂದು ನೇಮಕಾತಿ ವಿಧಾನವಾಗಿತ್ತು. ಇಲ್ಲಿ ಇದು ಕೂಡ 150 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ
ಈ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಈ ಸಲ ಆದಷ್ಟು ಹೆಚ್ಚಿನ ಒಂದು ಬದಲಾವಣೆಗಳು ಆಗಲಿವೆ ಅಂತ ನಮಗೆ ಈ ಮಾಹಿತಿ ಬಂದಿದೆ. ಹಾಗಾಗಿ ಯಾವ ಥರ ಈ ಒಂದು ಪರೀಕ್ಷಾ ವಿಧಾನಗಳು ಮತ್ತು ಪಠ್ಯಕ್ರಮ ಯಾವ ಥರ ಇರುತ್ತೆ ಅನ್ನೋದನ್ನು C&R ರೂಲ್ಸನ್ನು ಬಿಟ್ಟಾಗ ಗೊತ್ತಾಗುತ್ತೆ. ಆದಷ್ಟು ಶೀಘ್ರದಲ್ಲೇ ಬಿಡುತ್ತಾರೆ ಅಂತ ಹೇಳ್ತಾರೆ. ಬಿಟ್ಟಾಗ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ನಂತರದಾಗಿ ನೇಮಕಾತಿ ವಿಧಾನ ಹೇಗಿರ್ತಿತ್ತಪ್ಪ ಅಂದರೆ, ಜಿಲ್ಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅನುಗುಣವಾಗಿ ಜಿಲ್ಲಾವಾರು ನೇಮಕಾತಿ ನಡೆಸಲಾಗುತ್ತದೆ. ಇಲ್ಲಿ ಪ್ರಾಥಮಿಕ ಹುದ್ದೆಗಳಿಗೆ PUCಯನ್ನು 20% ಮತ್ತು DED ಡಿಪ್ಲೊಮೊ ಇನ್ ಎಜುಕೇಷನ್ ಇದು 10% ಮತ್ತು TET 20%, ಇದು 50% ಆದರೆ CET 50%. ಈ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, PUC 20, DED 10 ಮತ್ತು TET 20. ಇಲ್ಲಿ GPSTR ಶಿಕ್ಷಕರಿಗೂ ಕೂಡ ಇದೇ ರೀತಿ ಇರುತ್ತೆ. BA 20% ಇಡ್ತಾರೆ, ಆಮೇಲೆ BEd 10% ಇರುತ್ತೆ, TET 20%. ಟೋಟಲ್ 50 ಅಂಕಗಳು ವಿದ್ಯಾರ್ಥಿ ಸಂಬಂಧಿಸಿದಂತೆ ಇರುತ್ತೆ, ಮತ್ತು 50 ಅಂಕಗಳು 50% CET. ಇಲ್ಲಿ ಜಿಲ್ಲಾವಾರು ನೇಮಕಾತಿಯನ್ನು ನಡೆಸಲಾಗುತ್ತದೆ. ಶಿಕ್ಷಕರ ಒಂದು ನೇಮಕಾತಿ ಏನಪ್ಪ ಅಂದರೆ, ಇದು ಆಯಾ ಜಿಲ್ಲೆಗಳಲ್ಲಿ ಇರುವಂಥ ಖಾಲಿ ಹುದ್ದೆಗಳಿಗೆ ಜಿಲ್ಲಾವಾರು ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾರೆ. ನಂತರದಾಗಿ TET ಪೇಪರ್ 2 ಪಾಸ್ ಆದವರು CET ಬರಿಬೋದು. ಅಂದರೆ ಇಲ್ಲಿ ಫಸ್ಟು BA BEd ಮಾಡಿರ್ತೀರಿ, ಇಲ್ಲಿ ಸೆಕೆಂಡ್ ಪೇಪರ್ TET ಪಾಸ್ ಮಾಡಿರ್ತೀರಿ. ಫಸ್ಟ್ ಪೇಪರ್ TET ಪಾಸ್ ಆಗಿರೋದಿಲ್ಲ, ಸೆಕೆಂಡ್ ಪೇಪರ್ TET ಪಾಸ್ ಮಾಡಿರ್ತೀರಿ. ನಾವು ಟೀಚರ್ ಪೋಸ್ಟಿಗೆ ಅಥವಾ PSTRಗೆ ಬರಿಬೋದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಫಸ್ಟ್ ಪೇಪರ್ TET ಮತ್ತು DEd ಮುಗಿಸಿರಬೇಕು ಮತ್ತು PUC ಆಗಿರಬೇಕು. ಇವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ಖಚಿತ ಮಾಹಿತಿ ಇನ್ನೂ ಎಲ್ಲೂ ಬಂದಿಲ್ಲ. ಇದಕ್ಕೆ ಯಾವ ರೀತಿ ಒಂದು ವಿದ್ಯಾರ್ಹತೆ ಇಡುತ್ತಾರೆ ಅನ್ನೋದನ್ನು ಈ ಒಂದು ನೋಟಿಫಿಕೇಷನ್ ಆಗೋ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಇಲ್ಲಿ PUC ಪಾಸಾಗಿರಬೇಕು, DEd ಮುಗಿಸಿರಬೇಕು, TET ಪತ್ರಿಕೆ 1 ಕಡ್ಡಾಯವಾಗಿ ಪಾಸಾಗಿರಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನಪ್ಪ ಅಂದರೆ TET ಟೀಚರ್ ಎಲಿಜಿಬಲ್ ಟೆಸ್ಟ್ನ ಮೊದಲನೇ ಪತ್ರಿಕೆ ಪಾಸಾಗಿರಬೇಕು, ಮತ್ತು ಈ DEdನ್ನು ಮುಗಿಸಿರಬೇಕು. ನಂತರದಾಗಿ BEd ಮುಗಿಸಿ TET ಪತ್ರಿಕೆ ಪಾಸಾದವರು ಅವಕಾಶ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, BEd ಮುಗಿಸಿ TET ಪತ್ರಿಕೆ 1 BEd ಆಗಿರುತ್ತೆ, ಮತ್ತು ಅದರ ಜೊತೆಗೆ TET ಪತ್ರಿಕೆ ಪಾಸ್ ಆಗಿರುತ್ತೆ. ಒಂದೇ TET ಸೆಕೆಂಡ್ ಪೇಪರ್ ಅಲ್ಲ, ಫಸ್ಟ್ ಪೇಪರ್ ಪಾಸ್ ಆಗಿರುತ್ತೆ. ಇವ್ರಿಗೂ ಕೂಡ ಅವಕಾಶವನ್ನು ನೀಡಲಾಗುವುದಿಲ್ಲ. ಇದಿಷ್ಟು ಏನಪ್ಪ ಅಂದರೆ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿಯ ಬಗ್ಗೆ ಮಾಹಿತಿ ಇದೆ. ಹೀಗೆ ಮುಂದಿನ ಒಂದು ನೇಮಕಾತಿಯ ಒಂದು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮತ್ತು ಇದೇ ರೀತಿಯಾಗಿ ಮುಂದೆ ಬರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ತರಗತಿಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವು ಮಾಡಿಕೊಡಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಇದೆ. ಅದು ಏನಪ್ಪ ಅಂದರೆ, ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಯಾವ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ನೋಡೋದಾದರೆ, ದಾವಣಗೆರೆ ಜಿಲ್ಲೆಯಲ್ಲಿ ಬರುವಂತಹ ಕೊಂಡಜ್ಜಿಯಲ್ಲಿರುವಂತಹ ಪೊಲೀಸ್ ಪಬ್ಲಿಕ್ ಶಾಲೆಗೆ ನುರಿತ ಸ್ನಾತಕೋತ್ತರ ಶಿಕ್ಷಕರು ಹಾಗೂ ಸ್ನಾತಕ ಶಿಕ್ಷಕರನ್ನು ಆಯ್ಕೆ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ಪೊಲೀಸ್ ಪಬ್ಲಿಕ್ ಶಾಲೆಗೆ ಶಿಕ್ಷಕರನ್ನು, ಸ್ನಾತಕೋತ್ತರ ಮತ್ತು ಸ್ನಾತಕ ಶಿಕ್ಷಕರನ್ನು ನೇಮಕ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಉಮಾ ಪ್ರಶಾಂತ್ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಶಾಲೆಯನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ಶಿಕ್ಷಣ ಟ್ರಸ್ಟ್ ಪೂರ್ವ ವಲಯ ದಾವಣಗೆರೆ ಪೂರ್ವ ವಲಯ ಇಲ್ಲಿ ಜಿಲ್ಲಾ ಪೊಲೀಸ್ ಅವರಿಂದ ಈ ಒಂದು ನೋಟಿಫಿಕೇಷನ್ನ ಮಾಡಲಾಗಿದೆ. ಈ ಶಾಲೆಯನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ಶಿಕ್ಷಣ ಟ್ರಸ್ಟ್ ಪೂರ್ವ ವಲಯ ದಾವಣಗೆರೆ ಇವರಿಂದ ಪೊಲೀಸ್ ಪಬ್ಲಿಕ್ ಸ್ಕೂಲ್ CBSE ಪಠ್ಯಕ್ರಮದ ಶಾಲೆ ನಡೆಸಲಾಗುತ್ತದೆ. ಈ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಅನ್ನೋದೇನಪ್ಪ ಅಂದರೆ
ಸೆಂಟ್ರಲ್ ಸಿಲೆಬಸ್ ಆದಂಥ CBSE ಪಠ್ಯಕ್ರಮಕ್ಕೆ ಸಂಬಂಧಿಸಿದಂಥ ಒಂದು ಶಾಲೆಯಾಗಿದೆ. ಹಾಗಾಗಿ ಈ ಒಂದು ಶಾಲೆಗಳಲ್ಲಿ ಬೇಕಾಗಿರುವಂತಹ ವಿಷಯವಾರು ಶಿಕ್ಷಕರನ್ನು ನೇಮಕಾತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮಕ್ಕಳು ಮತ್ತು ಸಾರ್ವಜನಿಕ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟ ಶಿಕ್ಷಣ ನೀಡಲಾಗುತ್ತದೆ. ಈ ಪೊಲೀಸ್ ಪಬ್ಲಿಕ್ ಶಾಲೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪೊಲೀಸ್ ಅಧಿಕಾರಿಗಳ ಮಕ್ಕಳು, ಹಾಗೆ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳು, ಹಾಗೆ ಸಾರ್ವಜನಿಕ ಮಕ್ಕಳು ಇವರಿಗೆ ಕಡಿಮೆ ಗುಣಮಟ್ಟದಲ್ಲಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತದೆ. ಹಾಗಾಗಿ ಈ ಶಾಲೆಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಈ ಶಾಲೆಗೆ ಅಗತ್ಯವಿರುವಂತಹ PGT ಇಂಗ್ಲೀಷ್ ಶಿಕ್ಷಕರ ಹುದ್ದೆ ಒಂದಿದೆ. ಹಾಗೆ MA B.Ed PGT ಗಣಿತ ಶಿಕ್ಷಕರ ಹುದ್ದೆ ಒಂದಿದೆ. MSc B.Ed PGT ವಿಜ್ಞಾನ ಶಿಕ್ಷಕರ ಹುದ್ದೆಗಳು ಎರಡಿದ್ದಾವೆ. ಹಾಗೆ MSc B.Ed CBZ ಮತ್ತು TGT ಸಮಾಜ ವಿಜ್ಞಾನ ಹುದ್ದೆಗಳು ಒಂದಿದೆ. MA B.Ed ಕನ್ನಡ PGT ಒಂದು ಹುದ್ದೆ ಇದೆ. MA B.Ed ಹಿಂದಿ 2 ಹುದ್ದೆಗಳಿದೆ. BA MA B.Ed ದೈಹಿಕ ಶಿಕ್ಷಕರು ಒಂದು ಹುದ್ದೆ ಇದೆ. BPEd MPEd ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಈ ಒಂದು ಹುದ್ದೆಗಳು ಕೇವಲ ಒಂದೊಂದು ಹುದ್ದೆಗಳಿದ್ದಾವೆ. BCA B.Tech BSc ಕಂಪ್ಯೂಟರ್ ವಿದ್ಯಾರ್ಥಿ ಮತ್ತು ಕಚೇರಿ ಸಿಬ್ಬಂದಿ ಹುದ್ದೆ ಒಂದಿದೆ. ಯಾವುದೇ ಪದವಿ ಜೊತೆಗೆ ಕಂಪ್ಯೂಟರ್ ತರಬೇತಿ ಹೊಂದಿರಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂಥ ಎಲ್ಲ ಹುದ್ದೆಗಳಿಗೆ ಕಂಪ್ಯೂಟರ್, ಈ ಎಲ್ಲ ಶಿಕ್ಷಕರಿಗೂ ಕಂಪ್ಯೂಟರ್ನ ಒಂದು ಜ್ಞಾನ ಇರಬೇಕಾಗುತ್ತದೆ. ಅದೇ ರೀತಿಯಾಗಿ ಈ ಎಲ್ಲ ವಿದ್ಯಾರ್ಹತೆ ಇದ್ದರೆ ಮಾತ್ರ ತಾವುಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಈ ಒಂದು ವಿದ್ಯಾರ್ಹತೆಯನ್ನು ಯಾರ್ಯಾರು ಹೊಂದಿದ್ದೀರೋ ಈಗಾಗಲೇ ಹುದ್ದೆಗೆ ಅರ್ಜಿಯನ್ನು ಪ್ರಾರಂಭಿಸಲಾಗಿದೆ. ಹಾಗಾಗಿ ಆದಷ್ಟು ಬೇಗನೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ತಾವು ಸಲ್ಲಿಸಿದರೆ ಈ ಒಂದು ಹುದ್ದೆಗಳನ್ನು ಪಡಲಿಕ್ಕೆ ಸಾಧ್ಯವಾಗುತ್ತದೆ. ಇಷ್ಟು ಮತ್ತು ಈ ಹುದ್ದೆಗಳಿಗೆ ಪ್ರಮುಖವಾಗಿ ಏನಪ್ಪ ಅಂದರೆ ಇಂಗ್ಲೀಷ್ ಜ್ಞಾನ ಉಳ್ಳವರಾಗಿದ್ದು, ಇಲ್ಲಿ ಈ ಒಂದು ಪೊಲೀಸ್ ಪಬ್ಲಿಕ್ ಶಾಲೆ ಅನ್ನೋದೇನಪ್ಪ ಅಂದರೆ ಇದು CBSE ಪಠ್ಯಕ್ರಮವನ್ನು ಹೊಂದಿರುವಂಥ ಶಾಲೆ ಆಗಿದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ನೇಮಕವಾಗುವಂತಹ ಶಿಕ್ಷಕರಿಗೆ ಇಂಗ್ಲೀಷ್ ಜ್ಞಾನ ಅಂದರೆ ಫ್ಲೂಯೆಂಟ್ ಇಂಗ್ಲೀಷನ್ನು ಕೇಳಿದ್ದಾರೆ. ಇಲ್ಲಿ ಕಮ್ಯುನಿಕೇಷನ್ ಮತ್ತು ಬರವಣಿಗೆಯಲ್ಲಿ ಉತ್ತಮ ಕೌಶಲ್ಯತೆಯನ್ನು ಹೊಂದಿರಬೇಕು. ಮತ್ತು ಇದರ ಜೊತೆಗೆ ನಿಯಮಾವಳಿ ರೀತಿಯ ವೇತನ ಜೊತೆಗೆ EPF ಮತ್ತು ESI ಸೌಲಭ್ಯ ಇರುತ್ತೆ. ಇಲ್ಲಿ ಈ ಪೊಲೀಸ್ ಪಬ್ಲಿಕ್ ಶಾಲೆಗಳಲ್ಲಿ ನೇಮಕಾತಿ ಹೊಂದಿದಂಥ ಶಿಕ್ಷಕರಿಗೆ ಇಲ್ಲಿ ನಿಯಮವಾರು ಸರ್ಕಾರದ ನಿಯಮಾವಳಿಯ ಪ್ರಕಾರ ವೇತನವನ್ನು ನೀಡಲಾಗುತ್ತದೆ. ಅದರ ಜೊತೆಗೆ EPF ಮತ್ತು ESI ಸೌಲಭ್ಯ ಇರುತ್ತೆ. ಆಸಕ್ತರು ಏನು ಮಾಡ್ಬೋದಪ್ಪ ಅಂದರೆ ತಮ್ಮ ಸ್ವವಿವರದ ದಾಖಲೆಗಳನ್ನು ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೊಂಡಜ್ಜಿ ಅಥವಾ ಈ ಒಂದು ಇಲ್ಲಿ ಕೊಟ್ಟಿರುವಂತಹ ಇಮೇಲ್ಗೆ ತಮ್ಮ ಒಂದು ರೆಸ್ಯೂಮನ್ನು ಸೆಂಡ್ ಮಾಡ್ಬೋದು. ಮತ್ತು ಹೆಚ್ಚಿನ ಮಾಹಿತಿ ಏನಾದರೂ ಈ ಒಂದು ಪೊಲೀಸ್ ಪಬ್ಲಿಕ್ ಸ್ಕೂಲ್ ಬಗ್ಗೆ ನಿಮಗೆ ಬೇಕಾದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಈ ನಂಬರ್ಗಳಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಾವು ಪಡ್ಕೋಬೋದು. ಹಾಗಾಗಿ ಆದಷ್ಟು ಬೇಗನೆ ವಿದ್ಯಾರ್ಹತೆಯನ್ನು ಹೊಂದಿರುವಂತಹ ಮತ್ತು ಇಂಗ್ಲೀಷನ್ನು ಅನುಭವವನ್ನು ಹೊಂದಿರುವಂತಹ ಈ ಶಿಕ್ಷಕರು ಆದಷ್ಟು ಬೇಗ ಈ ಒಂದು ಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮತ್ತು ಇದರ ಜೊತೆಗೆ ಈ ಒಂದು ಹುದ್ದೆಗಳು ಬಹಳ ಪ್ರಮುಖವಾದಂಥ ಹುದ್ದೆಗಳು. ಹಾಗಾಗಿ ಆದಷ್ಟು ಬೇಗ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ದಾವಣಗೆರೆ ಸುತ್ತಮುತ್ತ ಅಥವಾ ಬೇರೆ ಜಿಲ್ಲೆಯವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರುವಂತಹ ನಂಬರ್ಗೆ ನೀವು ಸಂಪರ್ಕ ಮಾಡಿದರೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆ ನಿಮ್ಮ ಒಂದು ರೆಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂತಹ ಮೇಲ್ಗೆ ಆದಷ್ಟು ಬೇಗನೆ ಸೆಂಡ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ಮುಂದಿನ ಒಂದು ನೇಮಕಾತಿಗಳಿಗೆ ಮತ್ತು ಮುಂದಿನ ಒಂದು ಪ್ರಮುಖವಾದ ವಿಷಯಗಳ ಒಂದು ನೇಮಕಾತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದೆ ಬರಲಿರುವಂತಹ 2000 ಬೋಧಕರ ನೇಮಕಕ್ಕೆ ಕ್ರಮ, ಈ ಒಂದು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಗೆ ಕುರಿತಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗುವುದು. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ
ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಪೇಪರ್ನಲ್ಲಿ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲೇನಪ್ಪ ಅಂದರೆ 2000 ಬೋಧಕರ ನೇಮಕಕ್ಕೆ ಕ್ರಮ ಅಂತ ಹೇಳಿದ್ದಾರೆ. ಅಂದರೆ ಉನ್ನತ ಶಿಕ್ಷಣ ಇಲಾಖೆ ಏನಪ್ಪ ಅಂದರೆ ಈಗಾಗಲೇ ಬಜೆಟ್ನಲ್ಲಿ ಹೇಳಿರುವಂತೆ 2000 ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ನಾವು ಶೀಘ್ರದಲ್ಲೇ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಪೇಪರ್ನಲ್ಲೂ ಕೂಡ ಇಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಇಲ್ಲಿ ರಾಜ್ಯದ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗಳಲ್ಲಿ 2000 ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿಗೆ ಮುಖ್ಯಮಂತ್ರಿಗಳು ಅವಕಾಶ ನೀಡಿದ್ದು. ಅಂದರೆ ಇಲ್ಲಿ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಈ ಎರಡು ಇಲಾಖೆಗೆ ಸಂಬಂಧಿಸಿದಂತೆ ಖಾಲಿ ಇರುವಂತಹ ಬೋಧಕ ಮತ್ತು ಬೋಧಕೇತರ, ಇಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಎರಡೂ ಹುದ್ದೆಗಳನ್ನು ತುಂಬಲಿಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನಪ್ಪ ಅಂದರೆ ಅವಕಾಶನ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಈ ಹುದ್ದೆಗಳನ್ನು ನೇಮಕಾತಿ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಅವರು ಹೇಳಿಕೆಯನ್ನು ವಿಧಾನಸಭೆಯಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಅತಿ ಶೀಘ್ರದಲ್ಲೇ ಏನಪ್ಪ ಅಂದರೆ ಈ ಒಂದು ಹುದ್ದೆಗಳ ನೇಮಕಾತಿಯನ್ನು ಪ್ರಾರಂಭಿಸಲಾಗುವುದು. ಹಾಗಾಗಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ, ಯಾರೆಲ್ಲ ವಿದ್ಯಾರ್ಹತೆಯನ್ನು ಹೊಂದಿದ್ದೀರಿ, ಈಗಲಿಂದನೇ ವಿದ್ಯಾಭ್ಯಾಸವನ್ನು ನೀವು ಪ್ರಾರಂಭ ಮಾಡಿದರೆ ಈ ಹುದ್ದೆಯನ್ನು ಪಡಲಿಕ್ಕೆ ಸುಲಭವಾಗುತ್ತೆ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ನೋಟಿಫಿಕೇಷನ್ನ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ಒಂದು ಮೆಟೀರಿಯಲ್ಗಳನ್ನು ನೀವು ಜೋಡಿಸ್ಕೊಂಡು ನೀಟಾಗಿ ಅಭ್ಯಾಸವನ್ನು ಪ್ರಾರಂಭ ಮಾಡಿರಿ. ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ಒಳ ಮೀಸಲಾತಿಯ ಒಂದು ವರದಿ ಬಂದ ನಂತರ ಹೆಚ್ಚಿನ ಒಂದು ನೋಟಿಫಿಕೇಷನ್ ಆಗಲಿದ್ದಾವೆ. ಟೀಚಿಂಗು ಮತ್ತು ನಾನ್ ಟೀಚಿಂಗು ಮತ್ತು ಟೀಚರು ಎಲ್ಲ ಹುದ್ದೆಗಳು ಈ ಒಂದು ಸಮಯದಲ್ಲಿ ನೋಟಿಫಿಕೇಷನ್ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ನ ರಾಘವೇಂದ್ರ ಬಸವರಾಜು ಹಿಟ್ನಾಳ್ರವರ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದ ಹಲವು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಹುದ್ದೆಗಳ ಕೊರತೆ ಇದೆ. ಈ ಹುದ್ದೆಗಳೆಲ್ಲಪ್ಪ ಅಂದರೆ ಪ್ರಮುಖವಾದಂಥ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಹುದ್ದೆಗಳ ಒಂದು ಕೊರತೆಯನ್ನು ಕಂಡುಬಂದಿದೆ. ಮತ್ತು ಈ ಹುದ್ದೆಗಳನ್ನು ಸದ್ಯದಲ್ಲೇ ಭರ್ತಿ ಮಾಡಲಾಗುವುದು. ಈ ಬಜೆಟ್ನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಒಟ್ಟು 2000 ಹುದ್ದೆಗಳ ಭರ್ತಿಗೆ ಮುಖ್ಯಮಂತ್ರಿಗಳು ಅವಕಾಶ ಕಲ್ಪಿಸಿದ್ದಾರೆ ಎಂದರು. ಈಗ 2025-26ನೇ ಸಾಲಿನ ಬಜೆಟ್ನಲ್ಲಿ ಈ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಂತೀವಿ ಅಂತ ಬಜೆಟ್ನಲ್ಲೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾಗಿ 2000 ಹುದ್ದೆಗಳು ಒಮ್ಮೆಟಿಗೆ ಭರ್ತಿ ಆಗಲಿಕ್ಕೆ ಆಗ್ತಿರೋದು ಎಲ್ಲರಿಗೂ ಒಂದು ಸಂತಸದ ವಿಷಯವಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಒಟ್ಟು 18 ಹೊಸ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಮಂಜೂರಾಗಿರುತ್ತವೆ. ಅದರಲ್ಲಿ 16 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ಶೈಕ್ಷಣಿಕ ಚಟುವಟಿಕೆ ಪ್ರಾರಂಭಗೊಂಡಿದೆ. ಅರಸೀಕೆರೆ ಮತ್ತು ದೇವದುರ್ಗ ಇಂಜಿನಿಯರಿಂಗ್ ಕಾಲೇಜುಗಳ ಕಟ್ಟಡ ನಿರ್ಮಾಣ ಪ್ರಗತಿಯಲ್ಲಿದೆ. ಕೊಪ್ಪಳದಲ್ಲಿ ಹೊಸ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಆರಂಭಿಸುವ ಪ್ರಸ್ತಾಪ ಇಲ್ಲ. ತಳಕಲ್ನಲ್ಲಿ VTUನೊಂದಿಗೆ ಒಪ್ಪಂದ ಮಾಡಿಕೊಂಡು ದೊಡ್ಡ ಮಟ್ಟದ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಇದೇ ಸಮಯದಲ್ಲಿ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಯಾರೆಲ್ಲ ಈ ಒಂದು ವಿದ್ಯಾರ್ಹತೆಯನ್ನು ಹೊಂದಿರ್ತೀರೋ ನೀವೆಲ್ಲ ಈ ಒಂದು ನೋಟಿಫಿಕೇಷನ್ ಆಗೋದ್ರೊಳಗೆ ಅಭ್ಯಾಸವನ್ನು ಪೂರ್ಣ ಮಾಡಿಕೊಂಡ್ರೆ ಈ ಒಂದು ಹುದ್ದೆಯನ್ನು ಪಡಲಿಕ್ಕೆ ಸಾಧ್ಯವಾಗುತ್ತೆ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿರುವಂಥ ಹುದ್ದೆಗಳು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಮತ್ತು ಪದವಿ ಕಾಲೇಜುಗಳು ಎಲ್ಲ ರೀತಿಯ ನೋಟಿಫಿಕೇಷನ್ಗಳು ಇನ್ನೇನು ಶೀಘ್ರದಲ್ಲೇ ಆಗ್ತವೆ. ಹಾಗಾಗಿ ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. 2000 ಬೋಧಕರ ಹುದ್ದೆಗಳು ನೇಮಕಾತಿಯನ್ನು ಅತಿ ಶೀಘ್ರದಲ್ಲೇ ಮಾಡುತ್ತೆ ಅನ್ನೋದನ್ನು ಸರ್ಕಾರವು ಕೂಡ ಭರವಸೆಯನ್ನು ಕೊಟ್ಟಿದೆ. ಹಾಗಾಗಿ ಎಲ್ಲರೂ ಈ ಒಂದು ನೇಮಕಾತಿಗೆ ಕಾಯ್ತಾ ಇದ್ದೀವಿ. ಏನು ಶೀಘ್ರದಲ್ಲೇ ನೇಮಕಾತಿ ಮಾಡ್ತಾರೆ. ನೀವು ಕೂಡ ಈ ಒಂದು ನೇಮಕಾತಿ ಆಗೋದ್ರೊಳಗೆ ಅಭ್ಯಾಸವನ್ನು ಪೂರ್ಣ ಮಾಡಿಕೊಂಡ್ರೆ ಈ ಒಂದು ಹುದ್ದೆ ಪಡಲಿಕ್ಕೆ ಸಾಧ್ಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಒಂದು ಖಾಲಿ ಹುದ್ದೆಗಳ ಭರ್ತಿಗೆ ಒಂದು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ. ಹಾಗಾಗಿ ಎಷ್ಟು ಹುದ್ದೆಗಳನ್ನು ಈ ಒಂದು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಭರ್ತಿ ಮಾಡಲಾಗುವುದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ.
ರಾಜ್ಯದ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗಳಲ್ಲಿ 2,000 ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿಗೆ ಶೀಘ್ರದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಯಾರೆಲ್ಲ ಆಸಕ್ತರಿದ್ದೀರೋ ಈಗಲಿಂದನೇ ಈ ಒಂದು ಹುದ್ದೆಗಳನ್ನು ಪಡಿಬೇಕಪ್ಪ ಅಂದರೆ ತಾವುಗಳು ಈಗಲಿಂದನೇ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿದರೆ ಮುಂದೆ ಈ ಒಂದು ನೋಟಿಫಿಕೇಷನ್ ಆದಾಗ ತಮಗೆ ಈ ಒಂದು ಹುದ್ದೆಯನ್ನು ಪಡಲಿಕ್ಕೆ ಆದಷ್ಟು ಸುಲಭವಾಗಬಹುದು. ಹಾಗಾಗಿ ಈ ಒಂದು ಹುದ್ದೆಗಳು ಇನ್ನು ಕೆಲವೇ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ನೋಟಿಫಿಕೇಷನ್ನ ಮಾಡಲಾಗುವುದು. ಹಾಗಾಗಿ ಇದೇನಪ್ಪ ಅಂದರೆ ಮೊನ್ನೆ ಮಾರ್ಚ್ನಲ್ಲಾದಂತಹ ಬಜೆಟ್ನಲ್ಲಿ ಪ್ರಮುಖ ಅಂಶವಾಗಿದೆ ಇದು. ಹಾಗಾಗಿ ಈ ಒಂದು ವರ್ಷದಲ್ಲಿ ಈ ಒಂದು ಎಲ್ಲ ಹುದ್ದೆಗಳನ್ನು ನೇಮಕ ಮಾಡಲಾಗುತ್ತದೆ. ಈ ಬೋಧಕ ಮತ್ತು ಬೋಧಕೇತರ ಈ ಎರಡೂ ಹುದ್ದೆಗಳನ್ನು ಕೂಡ ಸುಮಾರು 2,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಈ ಒಂದು ಉನ್ನತ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಈ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಹಾಗಾಗಿ ಆಸಕ್ತರು ಏನು ಮಾಡಬೇಕಪ್ಪ ಅಂದರೆ ಈಗಲಿಂದನೇ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತಹ ಒಂದು ಮಾಹಿತಿಯನ್ನು ಪಡ್ಕೊಂಡು ಆ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿದರೆ ಮುಂದೆ ಈ ಒಂದು ಹುದ್ದೆ ಪಡಲಿಕ್ಕೆ ಯಶಸ್ಸು ಸಿಗಲಾಗುತ್ತದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಮತ್ತು ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಪ್ರಾಂಶುಪಾಲರ ಹುದ್ದೆಗಳ ಒಂದು ಭರ್ತಿಗೆ ಕ್ರಮವನ್ನು ವಹಿಸಲಾಗುವುದಂತ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ಬಜೆಟ್ ಅಧಿವೇಶನದಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಬಜೆಟ್ನಲ್ಲಿ ಈ ಒಂದು ಅಂಶವು ಪ್ರಮುಖವಾಗಿ ಚರ್ಚಿಸಲಾಗಿದೆ. ಈ ಒಂದು ಇಲಾಖೆಗೆ ಸಂಬಂಧಿಸಿದಂತೆ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ಶೀಘ್ರದಲ್ಲೇ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಈ ಒಂದು ಪದವಿ ಕಾಲೇಜುಗಳಲ್ಲಿ ಪ್ರಾಂಶುಪಾಲರ ಹುದ್ದೆ ಖಾಲಿ ಇದೆ. ಇಲ್ಲಿ ಕೊಟ್ಟಿದ್ದಾರೆ, ಉನ್ನತ ಶಿಕ್ಷಣ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಪದವಿ ಕಾಲೇಜುಗಳ ಪ್ರಾಂಶುಪಾಲರ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುವುದು. ನೇರ ನೇಮಕಾತಿ ಅಂದರೆ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಿ ಆ ಪರೀಕ್ಷೆಯಲ್ಲಿ ಬಂದಂತಹ ಒಂದು ಅಂಕಗಳ ಮೇಲೆ ಈ ಒಂದು ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಅಂತಹ ಅಭ್ಯರ್ಥಿಗಳನ್ನು ಮಾತ್ರ ಈ ಹುದ್ದೆಗೆ ತೆಗೆದುಕೊಳ್ಳಲಾಗುವುದು. ಹಾಗಾಗಿ ನೇರ ನೇಮಕಾತಿ ಮೂಲಕ ಈ ಒಂದು ಹುದ್ದೆಗಳು ಭರ್ತಿ ಮಾಡಲಾಗುತ್ತದೆ. ಮೆರಿಟ್ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ದಾಖಲೆಗಳು ಪರಿಶೀಲನೆಯ ಹಂತದಲ್ಲಿದ್ದು ಶೀಘ್ರವಾಗಿ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲು ಕ್ರಮ ವಹಿಸಲಾಗುವುದು. ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತಹ ಪ್ರಮುಖ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗುವುದು. ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ಆರೋಗ್ಯ ಸಚಿವರಾದಂತಹ ಕುಟುಂಬ ಕಲ್ಯಾಣ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಬಜೆಟ್ ಅಧಿವೇಶನದಲ್ಲಿ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಇಲ್ಲಿ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ತಜ್ಞರು ಮತ್ತು ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹಾಗೂ ದಂತ ಆರೋಗ್ಯ ಅಧಿಕಾರಿಗಳ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದಂತ ಇಲ್ಲಿ ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಶೀಘ್ರದಲ್ಲೇ ಈ ಒಂದು ಹುದ್ದೆಗಳ ಒಂದು ನೇಮಕಾತಿಯನ್ನು ಪ್ರಾರಂಭ ಮಾಡಲಾಗುವುದಂತ ತಿಳಿಸಲಾಗಿದೆ. ಹಾಗಾಗಿ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರು ಈ ಹುದ್ದೆಯ ಒಂದು ಆಕಾಂಕ್ಷಿಗಳಿದ್ದೀರೋ ಈಗಲಿಂದನೇ ಅಭ್ಯಾಸವನ್ನು ಪ್ರಾರಂಭ ಮಾಡಿ, ಹಾಗೂ ಮುಂದೆ ಈ ನೋಟಿಫಿಕೇಷನ್ ಆದಾಗ ಓದಲಿಕ್ಕಂತೂ ಆಗೋದಿಲ್ಲ. ಈಗಲಿಂದನೇ ಈ ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನು 1 ವರ್ಷದೊಳಗೆ ಈ ಹುದ್ದೆಗಳು ಆದಷ್ಟು ಬೇಗನೆ ನೋಟಿಫಿಕೇಷನ್ ಮಾಡಿ ಹುದ್ದೆಗಳ ಒಂದು ನೇಮಕಾತಿಯನ್ನು ಮಾಡಲಾಗುವುದು. ಹುದ್ದೆಗೆ ಸಂಬಂಧಿಸಿದಂತೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿರ್ದಿರೋ ಅವರೆಲ್ಲ ಈಗಲಿಂದನೇ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿ ಮುಂದೆ ಹುದ್ದೆಗೆ ಪಡೆಯಲು ಆದಷ್ಟು ಸುಲಭವಾಗುವಂಥದ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.